ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಏನಮ್ಮ ಇದೆಲ್ಲ, ಯಾಕೆ ತರಕ್ ಹೋದ ಇದೆಲ್ಲ? ಡ್ಯಾಡ್, ಮೊದಲನೇ ಸಲ ನನ್ನ ತವ್ರ ಮನೆಗೆ ನಾನು ಬಂದಿರೋದು. ಬರಿಗಾಯಲ್ಲೇ ಬರಕ್ಕಾಗತ್ತಾ? ಸಂಜೆ ಹೇಳ್ದೆ ನಾನು ಎಲ್ಲಾರ್ಗೂ ಏನಾದ್ರೂ ಕೊಡ್ಬೇಕು ಅಂತ. ಸೊ ಸಂಜೆ ನನ್ನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸಿದ್ರು. ಇದು ನಿನಗೆ, ಇದು ಅಮ್ಮಂಗೆ. ಇದ್ರಲ್ಲಿ ಕುರ್ತಾ ಇದೆ, ಇದ್ರಲ್ಲಿ ರೇಷ್ಮೆ ಸೀರೆ ಇದೆ. ಥ್ಯಾಂಕ್ಸ್ ಬೇಬಿ. ಬ್ರೋ, ಕೈ ಕೊಡು. ಏನಿದು ಚಿನ್ನದ? ಇದು ಯಾವಾಗ್ಲೂ ನಿಮ್ ಕೈಯಲ್ಲೇ ಇರ್ಬೇಕು. ನಾನ್ ಗಂಡನ ಮನೇಲಿದ್ರು ನೀವ್ ಯಾವತ್ತೂ ನನ್ನ ಮರಿಬಾರ್ದು. ನಿನ್ನ ಮರೆಯೋದ? ನೀನು ನಮಗೆಲ್ಲ ಪುಟ್ಟ ತಂಗಿ. ಈ ಉಸಿರು ಇರೋವರೆಗೂ ನಾವು ಯಾರು ನಿನ್ನ ಮರೆಯಲ್ಲ. ನಿಮ್ಮಿಬ್ಬರಿಗೂ ಇಷ್ಟ ಆಗುವಂತ ಸೀರೆಗಳೇ ತಂದಿದ್ದೀನಿ. ಅದೇ ಇವೆರಡರಲ್ಲಿ ಯಾರಿಗೆ ಯಾವ್ದು ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅವಳು ಯಾವ್ದು ಇಷ್ಟಪಡ್ತಾಳೋ ನಾನು ಅದನ್ನೇ ಕೊಡ್ತೀನಿ. ಹೇ ಕಳ್ಳಿ, ನಿನ್ನ ಆಟಗಳೆಲ್ಲ ನಂಗೆ ಗೊತ್ತಿಲ್ವಾ? ಪ್ರತಿ ಸಲ ನನ್ ಮನೆಗ್ ಬರ್ಬೇಕಾದ್ರೂ ಇದೇ ತರ ಸೀರೆ ಕೊಟ್ಟು ಅದೇನೋ ಹೇಳ್ತಾರಲ್ಲ, ಮಡ್ಲಕ್ಕಿ. ಹಾ ಅದೇ ಅದೇ ಅದನ್ನ ಹಾಕ್ಬೇಕು. ನೋಡಪ್ಪ, ನೋಡಮ್ಮ, ನೋಡಮ್ಮ, ಏನ್ ಗೊತ್ತಾ, ನಿಮಗ್ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಒಂಚೂರು ಕಷ್ಟನೇ ಆಗ್ಲಿಲ್ಲ. ಯಾಕಂದ್ರೆ ಅಂಗಡಿ ಯಾವ್ದೇ ಸೀರೆ ಆಗಿರ್ಲಿ ನಿಮಗ್ ಸಖತ್ತಾಗಿ ಒಪ್ಪುತ್ತೆ. ಅಂಗಡಿ ಮುಂದೆ ಆ ಬೊಂಬೆಗಳು ಇರ್ತಾವಲ್ಲ, ಅದಕ್ಕಿಂತ ಕ್ಯೂಟ್ ಬೊಂಬೆ ತರ ಕಾಣ್ತಿರಲ್ಲ. ಸಾಕು ಸಾಕು, ನನ್ನ ಹೆಂಡತಿನ ಹೊಗಳಿದ್ದೆ. ನನ್ನ ಹೆಂಡತಿಗೆ ದೃಷ್ಟಿ ಆಗುತ್ತೆ. ಮಾವ, ನೀವು ಜಲಸ್ ಪಡಬೇಡಿ. ಯಾಕಂದ್ರೆ ನೀವು ಕೂಡ ಅತ್ತೆಗೆ ಹೇಳಿ ಮಾಡಿಸಿದಂತ ಜೋಡಿ ಬೊಂಬೆನೆ. ನೋಡಮ್ಮ, ಈ ರಾಖಿ ಸಮರ್ಥಣ್ಣಂಗೆ. ಅವ್ನು ಈ ಮನೆಗೆ ಬಂದಾಗ ನಾನೇ ಕಟ್ತೀನಿ. ಅವ್ನು ನನಗೆ ಆ ದೇವ್ರು ಕೊಟ್ಟಿರೋ ಅಣ್ಣ. ಸಾರಿ, ನೀವು ನನಗೆ ಕೊಟ್ಟಿರೋ ಅಣ್ಣ. ಅದಕ್ಕೆ ನೀವು ನನ್ನ ಪಾಲಿಗೆ ದೇವತೆ. ನಿಮ್ ಎಲ್ರ ಪ್ರೀತಿ ಮತ್ತೆ ತ್ಯಾಗಕ್ಕೆ ನಾನು ಏನ್ ಕೊಟ್ರು ಕಮ್ಮಿನೇ. ನಮ್ ಪ್ರೀತಿ ಪ್ರತಿಯಾಗಿ ನೀನ್ ಪ್ರೀತಿ ತೋರಿಸ್ತಾ ಇದೆಯಲ್ಲ, ಇದಕ್ಕಿಂತ ನಮ್ಗೆ ಇನ್ನೇನ್ ಬೇಕು ಹೇಳು? ನೀನ್ ಆ ಮನೆಗೆ ಹೋಗಿ ನಗ್ನಗ್ತಾ ಸಂತೋಷವಾಗಿದ್ರೆ ಅದೇ ನಮಗ್ ದೊಡ್ಡ ಉಡುಗೊರೆ. ಯೋಚನೆ ಮಾಡ್ಬಿಡಿಯತ್ತೆ, ಇವಳಿಗೆ ಯಾವ್ದ್ರಲ್ಲೂ ಕಮ್ಮಿ ಆಗ್ಬಾರ್ದು. ತವ್ರ ಮನೆ ನೆನಪೇ ಆಗ್ಬಾರ್ದು. ಅಷ್ಟು ಚೆನ್ನಾಗಿ ನೋಡ್ಕೋತೀವಿ, ಸರಿನಾ? ಹಾಗೇನಾರು ಮಾಡ್ಬಿಟ್ಟಿಯಪ್ಪ. ನಮ್ಮನ್ನ ಯಾವಾಗಲೂ ನೆನೆಸ್ಕೊತಾ ಇರ್ಬೇಕು. ಆಗಾಗ ನೀವು ಬಂದು ಹೋಗ್ತಿರ್ಬೇಕು. ಪೂರ್ತಿಯಾಗಿ ಮರೆದು ಬಿಟ್ಟಿರ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.